ತುರ್ವೆಹಾಳದಲ್ಲಿ ಅಮೋಘ ಸಿದ್ದೇಶ್ವರ ಮಠದಿಂದ ನಡೆದ ಸಾಮೂಹಿಕ ವಿವಾಹ 75 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ರು. ಮಸ್ಕಿ ಶಾಸಕ ಬಸವನಗೌಡ ತುರ್ವಿಹಾಳ ಪುತ್ರ ಮತ್ತು ಶಾಸಕ ಬಸನಗೌಡ ದದ್ದಲ್ ಸಹೋದರ ಪುತ್ರಿಯ ಮದುವೆ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನೆರವೇರಿತು. ಸಚಿವ ಬೈರತಿ ಸುರೇಶ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಾರ್ವಜನಿಕರಿಂದ ಪ್ರಶಂಸೆಗಳ ಮಹಾಪೂರ. ಮಧ್ಯಪ್ರದೇಶದ ಜಬಲಾಪುರ ಪೆಹರಾ ಟೋಲ್ ನಾಕಾ ಬಳಿ ಸಂಭವಿಸಿದ ಅಪಘಾತ. ಪ್ರಯಾಗ್ರಾಜ್ನ ಪುಣ್ಯಸ್ನಾನಕ್ಕೆ ತೆರಳುತ್ತಿದ್ದ ಗೋಕಾಕ್ ತಾಲೂಕಿನ ಲಕ್ಷ್ಮೀ ಬಡಾವಣೆ ನಿವಾಸಿಗಳು ಕ್ರೂಸರ್ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಬಸ್ಗೆ ಡಿಕ್ಕಿ. ಅಪಘಾತದಲ್ಲಿ 6 ಮಂದಿ ಮೃತಪಟ್ಟಿದ್ದಾರೆ. ಮಗಳು ಮದುವೆಯಾಗದೆ ಗರ್ಭಿಣಿ. ವಿಷಯ ತಿಳಿದ ತಾಯಿ ಕಿರಿಯ ಮಗಳ ಸಹಾಯದಿಂದ ಆಕೆಯನ್ನ ಕೊಲೆ ಮಾಡಿರುವ ಘಟನೆ. ಅವಿವಾಹಿತಳಾಗಿದ್ದ ಕಾರಣ ಗರ್ಭಪಾತ ಮಾಡಿಸಿಕೊಳ್ಳುವಂತೆ ಕೇಳಿಕೊಂಡಿದ್ಲು. ಮಗಳು ನಿರಾಕರಿಸಿದಾಗ ಹಲ್ಲೆ. ಮಾರ್ಚ್ ತಿಂಗಳ ಆರಂಭದಲ್ಲಿ ಅಧಿಕೃತವಾಗಿ ಬೇಸಿಗೆ ಆರಂಭವಾಗ್ತಿತ್ತು. ಈ ಬಾರಿ ಫೆಬ್ರವರಿ ತಿಂಗಳಲ್ಲಿಯೇ ಬಿರು ಬೇಸಿಗೆಯ ಅನುಭವವಾಗ್ತಿದೆ. ಬೆಂಗಳೂರು ನಗರದಲ್ಲಿ 33.2 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿದೆ.